ಬಿಗ್ ಬಾಸ್ ಮನೆಯಲ್ಲಿ ಹೊಸ ವರ್ಷದ ದಿನ ಗಿಲ್ಲಿ ನಟ ಹಾಡಿರೋಂಥ ಹಾಡು ಎಲ್ಲರಿಗೂ ಕೂಡ ಸಾಕಷ್ಟು ಇಷ್ಟ ಆಗಿದೆ. ಇಲ್ಲೇ ಇದ್ದರೆ ಆನಂದ, ಮನೆಗೋದ್ರೆ ಗೋವಿಂದ ಅನ್ನೋಂತಹ ಹಾಡು ಸಖತ್ತು ಟ್ರೆಂಡಿಂಗಲ್ಲಿದೆ, ಸಖತ್ತು ವೈರಲ್ ಆಗ್ತಾ ಇದೆ. ಆದರೆ ಈ ಸಾಂಗ್ನ ಬರೆಯೋದಕ್ಕೂ ಮುಂಚೆ ಕೆಲವೊಂದಿಷ್ಟು ಮಾತುಕತೆಗಳು, ಕೆಲವೊಂದಿಷ್ಟು ಜಗಳಗಳು ಮನೆ ಒಳಗಡೆ ಆಗೋಗಿತ್ತು. ಬಿಗ್ ಬಾಸ್ ಮನೆಯಲ್ಲಿ ಇದೊಂದು ಹೊಸ ವರ್ಷದಕ್ಕೋಸ್ಕರ ಈ ಒಂದು ರಿಯಾಲಿಟಿ ಶೋನಲ್ಲಿ ಹೊಸ ವರ್ಷದ ಸಂಭ್ರಮ ಮನೆ ಮಾಡಿದೆ. ಈ ಆಚರಣೆಗಾಗಿ ಮನೆಯ ಕೆಲವೊಂದು ಘಟನೆಗಳನ್ನು ಆಧರಿಸಿ ಹಾಡನ್ನು ಬರೆಯುವಂತೆ ಬಿಗ್ ಬಾಸ್ ಅವರು ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಆದರೆ ಈ ಹಾಡು ರಚನೆ ವೇಳೆ ಗಿಲ್ಲಿಗೆ ಮತ್ತು ಧ್ರುವಂತ್ ನಟಗೆ ಇಬ್ಬರಿಗೂ ಕೂಡ ಕ್ಲಾಶಸ್ ಆಗಿ ಧ್ರುವಂತಿಗೆ ಗಿಲ್ಲಿ ನಟ ಖಡಕ್ಕಾಗಿ ಎಚ್ಚರಿಕೆಯನ್ನು ಕೊಟ್ಬಿಟ್ಟಿದ್ದಾರೆ. ಈ ವಾರದ ಆರಂಭದಿಂದನೂ ಕೂಡ ಗಿಲ್ಲಿ ನಟ ಮತ್ತು ಧ್ರುವಂತ್ ಹಾವು ಮುಂಗ್ಸಿಯಂತೆ ಕಿತ್ತಾಡ್ಕೊಳ್ತಾನೆ ಇದ್ದಾರೆ. ಬಿಗ್ ಬಾಸ್ ಸೂಚನೆ ಬಳಿಕ ಹಾಡು ರಚನೆಗೆ ಜವಾಬ್ದಾರಿಯನ್ನು ಗಿಲ್ಲಿ ಅವರು ತಗೊಂಡಿದ್ರು. ಸೊ ರಘು ಜೊತೆ ಕುತ್ಕೊಂಡು ಚರ್ಚಿಸಿ ಗಿಲ್ಲಿ ನಟ ಕೆಲವೊಂದು ಲೈನ್ಸನ್ನು ಕೂಡ ಬರೀತಾರೆ. ಈ ವೇಳೆ ಅಲ್ಲಿಯೇ ಕುಳಿತಿದ್ದಂತಹ ಧ್ರುವಂತ್ ಹಾಡಲ್ಲಿ ತಮ್ಮ ಹೆಸರು ಸೇರಿಸದಂತೆ ಹೇಳ್ಬಿಡ್ತಾರೆ. ಇದಕ್ಕೆ ಕೋಪಗೊಂಡಂತಹ ಗಿಲ್ಲಿ ಸೇರಿಸ್ತೀನಿ ಮತ್ತು ಮನೇಲಿರುವಂತಹ ಎಲ್ಲ ಸದಸ್ಯರ ಹೆಸರುಗಳನ್ನು ಕೂಡ ಸೇರಿಸ್ತೀನಿ ಅಂತ ಹೇಳಿದರು. ನಿನ್ನ ಹಾಡಲ್ಲೇನೋ ನನ್ನ ಹೆಸರು ಬಂದರೆ ಕಾಗದ ಹರಿದು ಹಾಕ್ಬಿಡ್ತೀನಿ ಅಂತ ಹೇಳಿ ಧ್ರುವಂತ್ ಅವರು ಕೂಡ ಸಿಟ್ಟನ್ನು ವ್ಯಕ್ತಪಡಿಸಿದರು. ಇದರಿಂದ ಕೋಪಗೊಂಡಂತಹ ಗಿಲ್ಲಿ ನಟ ಟ್ರಿಗರ್ ಮಾಡಿದರೆ ಉಗ್ರಲ್ಲೇ ಹೊಡೆದು ಸಾಯಿಸ್ತೀನಿ ಅಂತ ಹೇಳಿ ಖಡಕ್ ವಾರ್ನಿಂಗನ್ನು ಕೂಡ ಕೊಟ್ಟಿದ್ರು. ಇನ್ನು ಬುಧವಾರದ ಸಂಚಿಕೆಯಲ್ಲೂ ಕೂಡ ಗಿಲ್ಲಿ ನಟನ ವಿರುದ್ಧ ಅಶ್ವಿನಿ ಗೌಡ ಅವರೊಂದಿಗೆ ಸೇರಿಕೊಂಡು ಧ್ರುವಂತ್ ವಾಕ್ ಸಮರನೇ ನಡೆಸ್ಬಿಟ್ಟಿದ್ರು. ಮನೆಯ ಸದಸ್ಯರು ತಿಳಿ ಹೇಳಿದ್ರೂ ಕೂಡ ಮೂರೂ ಜನ ಕಂಟಿನ್ಯೂಸ್ ಆಗಿ ಜಗಳ ಮಾಡ್ತಾನೆ ಇದ್ದು ಇದು ಒಳಗಡೆ ಇರೋರಿಗೂ ಇರಿಟೇಟ್ ಆಗ್ತಾ ಇತ್ತು, ಹೊರಗಡೆ ನೋಡೋರಿಗೂ ಕೂಡ ಸಾಕಷ್ಟು ಇರಿಟೇಟ್ ಅಂತ ಅಂದ್ಕೊಬಿಟ್ಟಿದೆ. ನಿಮ್ಮ ಹಾರಾಟ ಕೂಗಾಟ ಎಲ್ಲ ಗಾರ್ಡನ್ ಏರಿಯಾಗೆ ಬರೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಸ್ಪಂದನ ಕೂಡ ಬೇಸರವನ್ನು ಹೊರಗಡೆ ಹಾಕಿದರು. ಇನ್ನು ಈ ಉತ್ತಮ ಕಳಪೆ ಈ ಒಂದು ವಿಚಾರದಲ್ಲೂ ಕೂಡ ಸಾಕಷ್ಟು ಜಗಳ ಮಾಡ್ತಾನೆ ಇದ್ರು ಗಿಲ್ಲಿ ಮತ್ತು ಅಶ್ವಿನಿ. ಇದ್ರ ಮಧ್ಯೆ ರಕ್ಷಿತಾ ಅವರು ದಮ್ಮನ ಕಲ್ಪನೆ ಮಾಡಿದ್ರು ಅಂತ ಹೇಳಿ ಧ್ರುವಂತವರು ಕೂಡ ತುಂಬಾ ಎಲ್ಲೇ ಮೀರಿ ಮಾತಾಡೋಕ್ಕೆ ಶುರು ಮಾಡಿಬಿಟ್ಟಿದ್ರು. ಈ ಇಡೀ ವಾರ ಬರೀ ಗಲಾಟೆನೇ ಇತ್ತು ಬಿಗ್ ಬಾಸ್ ಮನೆಯಲ್ಲಿ. ಲಾಸ್ಟ್ ವೀಕಲ್ಲೆಲ್ಲ ಫ್ಯಾಮಿಲಿ ವೀಕ್ಗಳಾಯಿತು, ಗೆಸ್ಟ್ಗಳು ಬಂದರು, ಇಬ್ಬರು ಹೊರಗಡೆ ಹೋದರು, ಎಲ್ಲ ಕೂಡ ಒಂಥರ ಕಾಮಾಗಿ ಕೂಲಾಗಿ ನಡೀತಾ ಇತ್ತು. ಆದರೆ ಈ ವಾರ ಮಾತ್ರ ಅಶ್ವಿನಿ, ಗಿಲ್ಲಿ, ಧ್ರುವಂತ್ ಮೂರೂ ಜನರ ನಡುವೆ ನಡೆದಂತಹ ಒಂದು ವಾಕ್ಸಮರ ಆಗಿತ್ತಲ್ಲ, ಅದು ಮನೆ ಒಳಗಡೆ ಇರೋರಿಗೂ ಎಷ್ಟು ಇರಿಟೇಟ್ ಆಯಿತು, ಹೊರಗಡೆ ಇರೋರಿಗೂ ಕೂಡ ಅಷ್ಟೇ ಇರಿಟೇಟ್ನ ತಂದಿದೆ. ಈ ಬಗ್ಗೆನೂ ಕೂಡ ವೀಕೆಂಡಲ್ಲಿ ಕಿಚ್ಚ ಸುದೀಪ್ ಅವರು ಮಾತಾಡಲೇಬೇಕಿದೆ, ಮೂರು ಜನಕ್ಕೂ ಕ್ಲಾಸ್ನ ತಗೊಳ್ಳೇಬೇಕಿದೆ. ಯಾಕಂದರೆ ಇನ್ನೇನು ಒಂದೆರಡು ವಾರಗಳಲ್ಲಿ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆಯನ್ನು ನಡೆಯೋದಿದೆ. ಅಷ್ಟರಲ್ಲಿ ಇಬ್ಬರು ಕೂಡ 4 ಜನ ಅಂದರೆ ಇವರು ಇಷ್ಟು ಜನ ಕೂಡ ಟಾಸ್ಕನ್ನು ಕೂಡ ಸರಿಯಾಗಿ ಆ ಟಾಸ್ಕಲ್ಲೂ ಗಲಾಟೆ, ಅದರಲ್ಲಿ ವಿನ್ ಆದ್ರೂ ಗಲಾಟೆ, ಆಡಲಿಲ್ಲ ಅಂದ್ರೂ ಗಲಾಟೆ, ಪ್ರತಿಯೊಂದು ಹಂತದಲ್ಲೂ ಕೂಡ ಗಲಾಟೆಯನ್ನು ಮಾಡಿಕೊಂಡೇ ಬಂದಿದ್ದಾರೆ. ಈ ಬಗ್ಗೆ ಕಿಚ್ಚ ಸುದೀಪ್ ಅವರು ಏನು ಹೇಳ್ತಾರೆ ಅನ್ನೋದು ಕೂಡ ಸಾಕಷ್ಟು ಜನರಿಗೆ ಕುತೂಹಲವನ್ನು ಮೂಡಿಸಿದೆ.